ತ್ರಿರಂಗ ದರ್ಶನ. ಎಲ್ಲರಿಗೂ ನಮಸ್ಕಾರ. ಈ ಏಪ್ರಿಲ್ನ 23, 24, 25ನೇ ತಾರೀಕು ನಾವು ತ್ರಿರಂಗ ದರ್ಶನ ಮಾಡಲಿಕ್ಕೆ ಹೊರಟು. ನನ್ನ ಜೊತೆ ನಮ್ಮ ಮ್ಯಾಥ್ಸ್ ಟೀಚರ್ ಆದ KVC ಅವರು, ಕೆ ವೆಂಕಟೇಶಾಚಾರ್, ಸಂಸ್ಕೃತ ಟೀಚರ್ ಆದ ಮಹಾಬಲೇಶ್ವರ ಭಟ್ಟು, ಸುಬ್ರಹ್ಮಣ್ಯ, ಈ 3 ಜನನು ಒಟ್ಟು 4 ಜನ ಕಾರ್ನಲ್ಲಿ ನಮ್ಮ ಬಡಾವಣೆಯ ಗುರುದತ್ತ ಲೇಔಟಲ್ಲಿರುವ ಮಹಾಶಕ್ತಿ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು ಒಂದು ಬಾರಿಗೆ ತ್ರಿರಂಗ ದರ್ಶನವನ್ನು ಮಾಡೋಣ ಅನ್ನುವ ಉದ್ದೇಶದಿಂದ ಬೆಳಗಿನ ಜಾವ 5:15 ಗಂಟೆಗೆ ಹೊರಟು ತ್ರಿರಂಗ ದರ್ಶನಕ್ಕಾಗಿ ನಾವು ಮೈಸೂರು ರೋಡ್ನಲ್ಲಿ ಚಲಿಸಿ ಬೆಳಗಿನ ಜಾವದಲ್ಲಿ ಟ್ರಾಫಿಕ್ ತುಂಬ ಕಡಿಮೆ ಇತ್ತು. ಭಾಳ ಬೇಗ ನಾವು ಮೈಸೂರು ರೋಡಿನ ಮೂಲಕ ಹೋಗಿ ತ್ರಿರಂಗ ದರ್ಶನಕ್ಕಾಗಿ ಎಕ್ಸ್ಪ್ರೆಸ್ ಹೈವೇ ಮೂಲಕ ಶ್ರೀರಂಗಪಟ್ಟಣವನ್ನು ಫಸ್ಟು ದರ್ಶನ ಮಾಡಿ ನಂತರ ಮಧ್ಯರಂಗ ತಿರುಚಿಯಲ್ಲಿರುವಂಥ ಶ್ರೀರಂಗಂಗೆ ಹೋಗಬೇಕು ಅನ್ನೋ ಪ್ರೋಗ್ರಾಮ್ ಹಾಕ್ಕೊಂಡು ಹೊರಟ್ವಿ. ನಮಗೆ ಎಕ್ಸ್ಪ್ರೆಸ್ ಹೈವೇ ಎಂಟ್ರ್ ಆದಮೇಲೆ ಟ್ರಾಫಿಕ್ಗೆ ನಮಗೇನಂತ ತೊಂದರೆ ಆಗಲಿಲ್ಲ. ಭಾಳ ಸುಲಭವಾಗಿ ನಾವು ಹೊರಡ್ತಾ ಇದ್ವಿ. ಬಟ್ ಇದನ್ನು ಹೊರಡುವಾಗ ಯಾವಾಗಲೂ ಒಂದು ಯೋಚನೆ ಆಗ್ತಿತ್ತು, ಒಂದು ದಿನದಲ್ಲಿ ತ್ರಿರಂಗ ದರ್ಶನ ಮಾಡಬೇಕು ಅಂತ ಭಾಳಷ್ಟು ಜನ ಹೇಳ್ತಾ ಇದ್ರು. ಒಂದು ದಿನದಲ್ಲಿ ಮಾಡೋದು ಕಷ್ಟ, ಆದ್ದರಿಂದ ನಾವು ಒಂದು ಬಾರಿಗೆ ತ್ರಿರಂಗ ದರ್ಶನ ಮಾಡುವ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ. ಇದರಲ್ಲಿ ಎಲ್ಲರೂ ಸಮಾನ ಮನಸ್ಕರಿರೋದ್ರಿಂದ ಭಾಳ ಸುಲಭವಾಗಿ ಸುಂದರವಾಗಿ ಟ್ರಾವೆಲ್ ಮಾಡಿಕೊಂಡು ಶ್ರೀರಂಗಪಟ್ಟಣಕ್ಕೆ ಬಂದು ತಲುಪಿದ್ವಿ. ಶ್ರೀರಂಗಪಟ್ಟಣದಲ್ಲಿ ಮೊದಲಿಗೆ ಕಾವೇರಿ ಘಟ್ಟದಲ್ಲಿ ಹೋಗಿ ನಮ್ಮ ಒಂದು ಮುಳುಗು ಹಾಕ್ಕೊಂಡು ಸ್ನಾನ ಮಾಡಿ ನಂತರ ದೇವರನ್ನು ನೋಡ್ಕೊಳ್ಳುವ ಅಂತ ಹೇಳಿ ಕಾವೇರಿ ಸ್ನಾನಘಟ್ಟದ ಕಡೆ ಹೊರಟ್ವಿ. ಅಲ್ಲೂ ಕೂಡ ನಮಗೇನಂತ ಕ್ರೌಡ್ ಕಾಣಲಿಲ್ಲ. ಭಾಳ ಈಸಿಯಾಗಿ ಕಾರ್ ಪಾರ್ಕಿಂಗ್, ಬೆಳಗಿನ ಜಾವ ಆದ್ದರಿಂದ ಅಲ್ಲಿ ಯಾವುದೇ ಟ್ರಾಫಿಕ್ ಇರಲಿಲ್ಲ. ಭಾಳ ಸುಲಭವಾಗಿ ನಮಗೆ ಪಾರ್ಕಿಂಗ್ ಪ್ಲೇಸ್ ಸಿಕ್ತು. ಕಾವೇರಿ ಸ್ನಾನಘಟ್ಟದ ಹತ್ರ ಕಾರನ್ನು ಪಾರ್ಕ್ ಮಾಡೋದಕ್ಕೆ ಸುಲಭ ಆಯಿತು. ಅಲ್ಲಿ ಏನು ಜನನೇ ಇರಲಿಲ್ಲ, ಬಹಳಷ್ಟು ಕಡಿಮೆ ಜನ ಇದ್ದರು. ಬೆಳಗ್ಗೆ ಇದು 7:15 ಸಮಯ ಆಗಿತ್ತು. ಅದರಿಂದ ನಮಗೆ ಈಸಿಯಾಗಿ ಪಾರ್ಕಿಂಗ್ ಪ್ಲೇಸು ಸಿಕ್ತು. ನಂತರ ನಾವು ಪಾರ್ಕ್ ಮಾಡಿ ಸ್ನಾನಘಟ್ಟಕ್ಕೆ ಹೋಗಿ ಸ್ನಾನ ಮಾಡಿ ಬಂದ್ವಿ. ಇಲ್ಲಿ ನಮಗೆ ಆದ ಅನುಭವ ಏನಂದರೆ, ಕಾವೇರಿ ನದಿಯಲ್ಲಿ ಕೂಡ ಬಹಳ ನೀರಿನ ರಭಸ ಇತ್ತು. ಆ ರಭಸ ಇದ್ದರೂ ಕೂಡ ನಾವು ಸ್ನಾನ ಮಾಡಿಬಿಟ್ಟು ನಮ್ಮ ಬಟ್ಟೆಯನ್ನು ಧರಿಸಿ ನಂತರ ದೇವಸ್ಥಾನದ ಕಡೆಗೆ ಹೊರಟ್ವಿ. ಶ್ರೀರಂಗಪಟ್ಟಣದಲ್ಲಿರುವ ಶ್ರೀರಂಗನಾಥನನ್ನು ನೋಡಲಿಕ್ಕೆ ಬೆಳಗ್ಗೆ ಪ್ರಾಬಬ್ಲಿ ಇಟ್ ಈಸ್ 8 o'clock. ಈಗ ಬೆಳಗಿನ ಜಾವ 8 ಗಂಟೆ. ನಮಗೆ ಗೊತ್ತಿಲ್ಲದೆ ಇದ್ದಿದ್ದೇನೆಂದರೆ ದೇವಸ್ಥಾನ ಇನ್ನೂ ತೆಗೆದಿರಲಿಲ್ಲ. ಕಾರ್ ಪಾರ್ಕ್ ಮಾಡಿದ ಮೇಲೆ ನಮಗೆ ಅಲ್ಲಿ ಇದ್ದವರು ಹೇಳಿದ್ರು, ದೇವಸ್ಥಾನದ ಒಳಗಡೆ ಪೂಜೆ ಆಗ್ತಾ ಇದೆ, ಆದ್ದರಿಂದ ಇನ್ನೂ 1 ಗಂಟೆ ಆಗುತ್ತೆ ಪೂಜೆ ಮುಗಿಯೋಷ್ಟೊತ್ತಿಗೆ, ಆಮೇಲೆ ಹೋಗಿ ಅಂತ ಹೇಳಿದ್ರು. ನಾವು ಅಲ್ಲಿ ಸುತ್ತಮುತ್ತಲಿರೋ ನಿಂತ್ಕೊಂಡು ಫೋಟೋಗಳನ್ನು ತಗೊಂಡು ಅಲ್ಲಿರುವ ಅಂಗಡಿಗಳನ್ನೆಲ್ಲ ನೋಡಿಕೊಂಡು ಬಂದ್ವಿ. ಆಗ ನಮಗೆ ಅಲ್ಲಿ ಕಾಯ್ತಾ ಇದ್ದಾಗ ಬಹಳಷ್ಟು ಜನ ಹೇಳಿದ್ರು, ಶ್ರೀರಂಗನನ್ನು ನೋಡಬೇಕು, ಶ್ರೀರಂಗನ ಮತ್ತು ಮಧ್ಯರಂಗ ಶ್ರೀರಂಗದಲ್ಲಿರುವ ರಂಗನಾಥ ಸ್ವಾಮಿಗಳನ್ನು ನೋಡಬೇಕು, ಇದರಿಂದ ಮೋಕ್ಷ ಪ್ರಾಪ್ತಿ ಆಗ್ತದೆ ಅಂತ ಹೇಳಿದ್ರು. ನನಗೆ ನನ್ನ ಮಗ ಈ ವರ್ಷ ತೀರ್ಕೊಂಡಿರೋದ್ರಿಂದ ಅವನಿಗೋಸ್ಕರ ನಾನು ಈ ದರ್ಶನ ಮಾಡಲೇಬೇಕು ಅಂತ ಬಂದೆ. ನನಗೆ ದರ್ಶನ ಮಾಡುವಾಗ ಹೇಳಿದ್ರು, ರಂಗನ ಪಾದವನ್ನು ನೋಡಬೇಕು, ಶ್ರೀರಂಗ ದೇವರ ಪಾದವನ್ನು ನೋಡಬೇಕು. ಅದಕ್ಕೆ ಕಾದಿದ್ದು ಜನ ಕಡಿಮೆ ಆದಾಗ ಶ್ರೀರಂಗನ ಪಾದವನ್ನು ದರ್ಶನ ಮಾಡಿಕೊಂಡು ಭಾಳ ಸಂತೃಪ್ತಿಯಿಂದ ಶ್ರೀರಂಗಪಟ್ಟಣದಿಂದ ಮಧ್ಯರಂಗದ ಕಡೆಗೆ ಹೊರಟು. ಮಧ್ಯರಂಗದ ಕಡೆ ಹೊರಟಾಗ ಇದು ಮೊದಲ ಸಾರಿಗೆ ನಾವು ಈ ರಸ್ತೆ ಬರೋದ್ರಿಂದ ನಮಗೆ ರಸ್ತೆ ಅಲ್ಲಲ್ಲಿ ಸ್ವಲ್ಪ ತೊಂದರೆ ಆಯಿತು. ಗೂಗಲ್ ಮ್ಯಾಪ್ನಲ್ಲಿ ನೋಡಿದಾಗ ತೋರಿಸುವ ರಸ್ತೆಗೂ ಅಲ್ಲಿರೋ ಲೋಕಲ್ಸ್ನ ಕೇಳಿದಾಗ ಹೇಳುವ ರಸ್ತೆಗಳು ಸ್ವಲ್ಪ ಬದಲಾಗಿತ್ತು. ಅದರಿಂದ ಅಲ್ಲೇ ನಿಂತು ಕೇಳಿಕೊಂಡು ನಾವು
ಜರ್ನಿಯನ್ನ ಮಾಡ್ತಾ ಇದ್ವಿ. ಆದರೆ ನಮಗೆ ಬಹಳ ಸಂತೋಷ ಆಗಿದ್ದೇನೆಂದ್ರೆ ರಸ್ತೆಗಳು ಬಹಳ ಚೆನ್ನಾಗಿತ್ತು. ರಸ್ತೆಗಳು ಬಹಳ ಚೆನ್ನಾಗಿತ್ತು. ಬೆಳಗಿನ ಜಾವ ಆದ್ರಿಂದ ತುಂಬಾ ತಂಪಾಗಿತ್ತು. ಸುತ್ತಲೂ ಎಲ್ಲ ಹಸಿರು ಹಸಿರಾಗಿತ್ತು. ಅದರಿಂದ ನಮಗೆ ಜರ್ನಿ ತುಂಬಾ ಆಹ್ಲಾದಕರವಾಗಿತ್ತು. ನಾವೆಲ್ಲರೂ ಹಾಡು ಕೇಳಿಕೊಂಡು ಮಧ್ಯರಂಗದ ಕಡೆ ಹೋದ್ವಿ. ಮಧ್ಯರಂಗ ಫಸ್ಟ್ ಟೈಮ್ ನಾವು ಶಿವನ ಸಮುದ್ರದ ಕಡೆಗೆ ಹೋಗ್ತಾ ಇರೋದು. ಅದರಿಂದ ನಮಗೆ ರಸ್ತೆ ಎಲ್ಲ ಹೊಸದಾಗಿ ಕಾಣ್ತಿತ್ತು. ಮತ್ತು ನಿಜವಾಗ್ಲೂ ನಮ್ಮ ಕರ್ನಾಟಕದ ರಸ್ತೆಗಳು ಬಹಳ ಚೆನ್ನಾಗಿದೆ. ಎಲ್ಲ ಕಡೆಗೂ ಏನು ಯಾವ ಗುಂಡಿಗಳು ಇರಲಿಲ್ಲ, ಏನು ತೊಂದರೆ ಆಗ್ಲಿಲ್ಲ. ಯಾವುದು ನಾವು ತಿಳ್ಕೊಂಡಷ್ಟು ನಾವು ತುಂಬ ತೊಂದರೆ ಆಗ್ಬಿಡುತ್ತೆ ಅಂತ ಅಂದ್ಕೊಂಡ್ವಿ, ಅಂಥದ್ದು ಯಾವುದು ಆಗಲಿಲ್ಲ. ಹಾಗೆ ನಾವು ಹೋಟೆಲ್ ಅನ್ನು ಹುಡುಕ್ತಾ ಇದ್ವಿ. ಬೆಳಗ್ಗೆ ತಿಂಡಿ ತಿಂದಿರಲಿಲ್ಲ, ಹೊಟ್ಟೆ ಚುರುಕಂತಿತ್ತು. ಅದರಿಂದ ನೋಡ್ತಾ ಬಂದಾಗ ಮಂಡ್ಯ ಕೊಪ್ಪಲು ಅನ್ನೋ ಜಾಗದಲ್ಲಿ ನಿಂತ್ವಿ. ಅಲ್ಲಿ ಯಾರೋ ಒಬ್ಬರು ಅಂದ್ರೆ ಅಲ್ಲೊಂದು ಹೋಟೆಲ್ ಇದೆ ಅಂತ ಹೇಳಿದ್ವಿ. ಆ ಹೋಟ್ಲ್ ಹತ್ರ ಹೋದ್ವಿ. ಹೋಟೆಲ್ ಹತ್ರ ಹೋದಾಗ ನಿಜವಾಗ್ಲೂ ಹೇಳ್ತೀನಿ ಕೇಳಿ, ರಸ್ತೆ ಬದಿಯಲ್ಲಿ ಕೆಲವೊಮ್ಮೆ ನಮಗೆ ತಿಂಡಿಗಳು ಸಿಗ್ತವೆ. ಆ ತಿಂಡಿಗಳಿಗೆ ಎಷ್ಟು ಚೆನ್ನಾಗಿರ್ತವೆ ಅಂದರೆ ನಾವು ನಮ್ಮ ಭಾಗ್ಯವೇನೋ ಈ ಜಾಗದಲ್ಲಿ ಬಂದು ತಿಂಡಿ ತಿನ್ನೋದು ಅಂತ. ಬಹಳ ತಟ್ಟೆ ಇಡ್ಲಿ ಮತ್ತು ಚಟ್ನಿ ತುಂಬ ಚೆನ್ನಾಗಿತ್ತು. ಅವನು ಹೋಟ್ಲವನು ಕೂಡ ತುಂಬ ಮುತುವರ್ಜಿಯಿಂದ ನಮಗೆ ಎಲ್ಲವನ್ನ ಬಡಿಸ್ದ, ಹೇಳ್ದ. ಕೊನೆ ಕಾಫಿ ಕೊಡು ಅಂತ ಅಂದಾಗ ನನ್ನಲ್ಲಿರೋದು ಫ್ಲಾಸ್ಕಲ್ಲಿ ಕಾಫಿ ಇದೆ, ನೀವು ಅಲ್ಲಿ ಸ್ವಲ್ಪ ಮುಂದೆ ಹೋಗಿ ಅಲ್ಲಿ ನಿಮಗೆ ಬಿಸಿಯಾಗಿ ಮಾಡಿಕೊಡ್ತಾರೆ ಅಂತ ಹೇಳ್ದ. ಅದು ನಮ್ಗೆ ತುಂಬ ಇಷ್ಟ ಆಯಿತು, ನಿಯತ್ತು ತೋರಿಸ್ತಾ ಇತ್ತು. ಗದ್ದೆ ಬದಿಯಲ್ಲಿ ನಿಂತ್ಕೊಂಡು ಕಾಫಿ ಕುಡ್ಕೊಂಡು ನಂತರ ನಮ್ಮ ಪ್ರಯಾಣವನ್ನು ಮಧ್ಯರಂಗದ ಕಡೆಗೆ ಹೊರಟು. ಈ ದಾರಿಯಲ್ಲಿ ನಮ್ಗೆ ಅನಿಸಿದ್ದೇನಂದ್ರೆ, ಈ ನಿಜವಾಗ್ಲೂ ಚಾಮರಾಜನಗರ ಪ್ರದೇಶ ಇದೆ. ಮಂಡ್ಯದಿಂದ ನಾವು ಹೊರಟ ಚಾಮರಾಜನಗರ ಕಡೆ ಹೊರಟ ನಿಜವಾಗ್ಲೂ ಇದು ವರ್ತ್ ಮೇಕಿಂಗ್ ಎ ಟ್ರಿಪ್ ಟುವರ್ಡ್ಸ್ ದಿಸ್ ಪ್ಲೇಸ್ ಅಂತ ಅನ್ನಿಸ್ತಾ ಇತ್ತು. ಹಾಗೆ ಸ್ವಲ್ಪ ದೂರ ಆದ ತಿರುಗಿ ನಮಗೆ ದಾರಿ ತಪ್ಪದಂಗೆ ಅನ್ನಿಸ್ತು. ಅಲ್ಲೊಂದು ಕಡೆ ನಿಂತು ಕಬ್ಬಿನ ಹಾಲು ಹಾಕ್ತಾ ಇದ್ರು. ಆ ಕಬ್ಬಿನ ಹಾಲು ದಾರಿಯನ್ನು ಕೇಳಿಕೊಂಡು ಮತ್ತೆ ಅವನೇ ಮಾಡಿಕೊಟ್ಟಂತ ಕಬ್ಬಿನ ಹಾಲನ್ನು ಕುಡಿದ್ವಿ. ಕಬ್ಬಿನ ಹಾಲು ಕ್ವಾಂಟಿಟಿ ಕಡಿಮೆ ಇತ್ತು, ರೇಟ್ ಜಾಸ್ತಿ ಹೇಳ್ದ. ನಮ್ಮನ್ನು ನೋಡಿ ರೇಟ್ ಹೇಳಿದ್ನೋ ಅಥವಾ ನಿಜವಾಗ್ಲೂ ರೇಟ್ ಅಷ್ಟಿತ್ತೋ ಗೊತ್ತಿಲ್ಲ. ಬಟ್ ನಾವು ಏನೋ ಮಾತಾಡದೆ ದಾರಿಯನ್ನು ಕರೆಕ್ಟಾಗಿ ಹೇಳ್ದ ಅನ್ನೋ ದೃಷ್ಟಿಯಿಂದ ಕಬ್ಬಿನ ಹಾಲು ತಗೊಂಡ್ವಿ. ಕಬ್ಬಿನ ಹಾಲು ಕುಡಿದು ನಮ್ಮ ಜರ್ನಿಯನ್ನು ಮಧ್ಯರಂಗದ ಕಡೆ ಹೊರಟ್ವಿ. ಕಾವೇರಿಯ ಬೆಲ್ಟೆ, ಕಾವೇರಿಯ ಪಕ್ಕದಲ್ಲಿ ಕಾವೇರಿ ಹರಿತಾ ಇದ್ದ ದಾರಿಯಲ್ಲೇ ಹೋಗ್ತಾ ಇದ್ರಿಂದ ಬಹಳ ಸಂತೋಷ ಆಗ್ತಿತ್ತು ನಮಗೆ. ಮತ್ತೆ ಎಲ್ಲರೂ ಕಿಟಕಿಯಿಂದ ಆಚೆನೆ ನೋಡ್ತಾ ಇದ್ರು. ನಾನು ನೋಡೋಕ್ಕಾಗಲ್ಲ, ನಾವು ರೋಡೇ ನೋಡ್ಬೇಕು. ನೋಡ್ಕೊಂಡು ಮಧ್ಯರಂಗದ ದಾರಿಯನ್ನ ಕೇಳ್ಕೊಂಡು ಹೋದ್ವಿ. ಮಧ್ಯರಂಗ ತುಂಬಾ ಹತ್ರ, ಅಲ್ಲಿಂದ ತುಂಬಾ ಹತ್ರ ಇತ್ತು. ನಾವು ಎಲ್ಲಿ ಕಬ್ಬಿನ ಹಾಲು ಕುಡಿದ್ವಿ, ಅಲ್ಲಿಂದ ಮಧ್ಯರಂಗ ತುಂಬಾ ಹತ್ರನೇ ಇತ್ತು. ಅಲ್ಲಿ ದಾರಿಯಲ್ಲಿ ಹಾಕಿದ್ದಾರೆ, ಡೈರೆಕ್ಷನ್ಸ್ ಹಾಕಿದ್ದಾರೆ. ಹಾಗೆ ನಾವಲ್ಲಿ ಮಧ್ಯರಂಗದಲ್ಲಿ ಬಂದ್ವಿ. ಮಧ್ಯರಂಗದಲ್ಲಿ ಏನಾಗ್ತದೆ ಅಂದ್ರೆ, ಮಧ್ಯರಂಗದಲ್ಲಿ ದೇವಸ್ಥಾನ ಇನ್ನೂ ರೆನೋವೇಟ್ ಮಾಡ್ತಾನೆ ಇದ್ದಾರೆ. 1 ವರ್ಷ ಬೇಕಂತ ರೆನೋವೇಟ್ ಆಗೋದಕ್ಕೆ. ಅದರಿಂದ ನಮಗೆ ಅಲ್ಲಿ ಹೊರಗಡೆ ದೇವರನ್ನ ದರ್ಶನ ಮಾಡಲಿಕ್ಕೆ ಒಂದು ಜಾಗ ಮಾಡಿದ್ದಾರೆ, ಅಲ್ಲಿ ದೇವರನ್ನು ಇಟ್ಟಿದ್ದಾರೆ. ಅಲ್ಲೂ ಕೂಡ ಪೂಜೆ ಪುನಸ್ಕಾರಗಳು ಮಾಡ್ತಿರ್ತಾರೆ. ನಾವು ಕೂಡ ಅಲ್ಲಿ ಕಾರನ್ನು ಪಾರ್ಕ್ ಮಾಡಿ ದೇವರ ದರ್ಶನ ಮಾಡಲಿಕ್ಕೆ ಅಲ್ಲಿ ಹೋದ್ವಿ. ನಮಗೆ ದರ್ಶನ ಮಾಡುವಾಗ ಅಲ್ಲೊಬ್ರು ಅನ್ನದಾನ ಮಾಡಲಿಕ್ಕೆ ಏನಾದರೂ ಸಹಾಯ ಮಾಡಿ ಅಂದರು. ಅದಕ್ಕೆ ನಾವು ಅವ್ರು ಬಹಳ ಕರೆಕ್ಟಾಗಿ ಎಲ್ಲ ಕರೆಕ್ಟಾಗಿ ನಮಗೆ, ನೀವು ಶ್ರೀರಂಗದಲ್ಲಿ ಒಂದು ಎಲ್ಲಿ ಹೋಗ್ಬೇಕು ಎಲ್ಲವನ್ನ ನಮಗೆ ಹೇಳಿದ್ರು. ಆ ದರ್ಶನ ತುಂಬ ಚೆನ್ನಾಗಿ ನಡೆಯಿತು. ಅಲ್ಲೂ ಕೂಡ ಶ್ರೀರಂಗನಾಥನ ಪಾದವನ್ನು ನೋಡಿಕೊಂಡು, ಲಕ್ಷ್ಮೀ ದೇವಿಯನ್ನು ನೋಡಿಕೊಂಡು, ರಂಗನಾಯಕಿ ಅಂತಾರೆ, ಜಗನ್ಮೋಹನ ರಂಗ ಅಂತಾರೆ, ಅದನ್ನ ನೋಡಿಕೊಂಡು ನಾವು ಶ್ರೀರಂಗಂ ಕಡೆ ಹೊರಟ್ವಿ. ಶ್ರೀರಂಗಂ ಕಡೆ ಹೊರಟಾಗ ನಮಗೊಂದು ಅನುಮಾನ ಬಂತು, ನಾವು ಇವತ್ತು ಶ್ರೀರಂಗಮನ್ನು ತಲುಪ್ತೀವೋ ಇಲ್ಲೋ, ತಲುಪದೇ ಇದ್ರೆ ಮಧ್ಯದಲ್ಲಿ ಎಲ್ಲಿ ಹಾಲ್ಟ್ ಮಾಡೋದು ಅಂತ ಒಂದು ಯೋಚನೆ ಆಯ್ತು. ನಾವು ತಿರ್ಗಿ ಗೂಗಲ್ ಎಲ್ಲ ಸರ್ಚ್ ಮಾಡ್ತಾ ಇದ್ರು. ಎಲ್ಲರೂ ಸರ್ಚ್ ಮಾಡಿ ಕೊನೆಗೆ ಸೇಲಂ ಅಲ್ಲಿ ಇರಬಹುದು, ನಾವು ಸೇಲಂ ಅಲ್ಲಿ ಇವತ್ತು ಹಾಲ್ಟ್ ಆಗಿ ನಾಳೆ ಬೆಳಗ್ಗೆ ತಿರ್ಚಿ ಕಡೆ ಹೋಗ್ಬೋದು ಅಂತ ಅನ್ಕೊಂಡ್ವಿ. ದಾರಿಲಿ ಹೋಗ್ತಾ ಇದ್ದಾಗ ಎಲ್ಲಾ ಕಡೆಗೂ ನಮಗೆ ನಮ್ಮ CM ನವರ ಪೋಸ್ಟ್ಗಳು ಕಾಣ್ತಾ ಇತ್ತು. ಅವಾಗ ಗೊತ್ತಾಗಿದ್ದೇನೆಂದ್ರೆ,
ಮಲೆ ಮಹದೇಶ್ವರ ದೇವಸ್ಥಾನ ಇದೆ ದಾರಿಯಲ್ಲಿ. ಇದು ನಮ್ಮ ಐಟನರಿಲಿ ಇರಲಿಲ್ಲ. ಮಲೆ ಮಹದೇಶ್ವರ ದೇವಸ್ಥಾನ ಇದೆ, ಅಲ್ಲಿಗೆ CM, ಡೆಪ್ಯೂಟಿ CM ಎಲ್ಲರೂ ಬರ್ತಾರೆ ಅನ್ನೋ ದೃಷ್ಟಿಯಿಂದ ರೋಡನ್ನು ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ರು. ರೋಡು ತುಂಬಾ ಚೆನ್ನಾಗಿತ್ತು. ಮತ್ತೆ ಮಲೆ ಮಹದೇಶ್ವರದಲ್ಲಿ ಅವ್ರ ಪ್ರೋಗ್ರಾಮ್ ಇರೋದ್ರಿಂದ ನಾವು ಅನ್ಕೊಂಡ್ವಿ, ಈಗ ನಮಗೆ ಗೊತ್ತಿಲ್ಲದೆ ಮಲೆ ಮಹದೇಶ್ವರ ನಮಗೆ ದರ್ಶನ ಸಿಗ್ತಾ ಇದೆ, ಇದು ನಮ್ಮ ಭಾಗ್ಯ ಅನ್ಕೊಂಡು ನಾವು ಮಲೆ ಮಹದೇಶ್ವರ ದೇವಸ್ಥಾನ ಕಡೆಗೆ ತಿರುಗಿಸ್ಲಿಲ್ಲ. ಅದೇ ರಸ್ತೆ ಮಲೆ ಮಹದೇಶ್ವರಿಗೆ ಹೋಗ್ತದೆ. ಅಲ್ಲೂ ಕೇಳಿದ್ವಿ, ಇದು ಮನೆ ಎಷ್ಟು ದೂರ ಆಗ್ತದೆ ಹೇಗೆ ಅಂತ. ಅಲ್ಲಿ ಇರೋರು ಹೇಳಿದ್ರು. ಕೆಲವರು ಅಲ್ಲಿ ಕೆಲಸಗಾರರು, ಅವರಿಗೆ ಕನ್ನಡ ಭಾಷೆ ಬರ್ತಾನೆ ಇರಲಿಲ್ಲ. ಅದು ಕೇಳಿ ನಾವು ಮಲೆ ಮಹದೇಶ್ವರ ದೇವಸ್ಥಾನಕ್ಕೆ ಹೋಗೋದು ಅಂತ ಡಿಸೈಡ್ ಮಾಡಿದ್ವಿ. ಡಿಸೈಡ್ ಮಾಡಿ ಹೊರಟ್ವಿ. ರಸ್ತೆ ಅಷ್ಟೇ ತುಂಬಾ ಬ್ಯೂಟಿಫುಲ್ ಆಗಿ ತುಂಬಾ ಚೆನ್ನಾಗಿತ್ತು. ಮಲೆ ಮಹದೇಶ್ವರಕ್ಕೆ ಹೋಗೋ ರಸ್ತೆ ನಿಜವಾಗ್ಲೂ ಒಬ್ಬ ಕಾರ್ ತಗೊಂಡು ಡ್ರೈವ್ ಮಾಡೋನಿಗೆ ತುಂಬಾ ಖುಷಿ ಕೊಡುವಂತ ಒಂದು ರಸ್ತೆ ಆಗಿತ್ತು. ಇಕ್ಕೆಲಗಳಲ್ಲೂ ಎಲ್ಲ ಮರಗಿಡಗಳು ಎಲ್ಲ ಹಸಿರಾಗಿತ್ತು. ಮತ್ತೆ ಎಲ್ಲ ಏರ್ ಪಿನ್ ಕರ್ವುಗಳು ಬ್ಯೂಟಿಫುಲ್ ಆಗಿತ್ತು. ಡ್ರೈವಿಂಗ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುವಂತ ಜಾಗ ಅದು. ಅದನ್ನ ಡ್ರೈವ್ ಮಾಡಿಕೊಂಡು ಬೆಟ್ಟ ಹತ್ಕೊಂಡು ಮಲೆ ಮಹದೇಶ್ವರ ದೇವಸ್ಥಾನದ ಕಡೆಗೆ ಹೋಗಿ, ಮಲೆ ಮಹದೇಶ್ವರ ದೇವಸ್ಥಾನದ ಬಗ್ಗೆ ನಮ್ಗೇನು ಗೊತ್ತಿಲ್ಲದೆ ಇದ್ದಿದ್ದು. ಕಡೆಗೆ ಹೊರಟಾಗ ನಮ್ಗೆ ಅನ್ಸಿದ್ದೇನು ಅಂದ್ರೆ, ನಮ್ಮ ಕಲ್ಪನೆಗೂ ಮೀರಿದ ಕಲ್ಪನೆಯನ್ನ ಮಾಡಿರ್ಲಿಲ್ಲ, ಅಷ್ಟು ದೊಡ್ಡ ದೇವಸ್ಥಾನ. ನಿಜವಾಗ್ಲೂ ನಮ್ಗೆ ಭಾಗ್ಯನೇ ಅನಿಸ್ಬೇಕದು. ನಮ್ಗೆ ಗೊತ್ತಿಲ್ಲದೆ ಮಲೆ ಮಹದೇಶ್ವರ ನಮ್ಗೆ ದರ್ಶನ ಕೊಡ್ತಾ ಇದ್ದೀನಿ. ಮಲೆ ಮಹದೇಶ್ವರ ದರ್ಶನಕ್ಕೆ ನಾವು ಬಂದಿದ್ದೀವಿ. ಮತ್ತೆ ಅವತ್ತು ಅಲ್ಲಿ ನೆಕ್ಸ್ಟ್ ಡೇ ಅಲ್ಲಿ CM ಕಾರ್ಯಕ್ರಮ ಇರೋದ್ರಿಂದ ಏನ್ ರಸ್ತೆ ಪೂರ್ತಿ ಪೊಲೀಸ್ ಇದ್ರು, ಯಾವ ಗಲಾಟೆ ಇಲ್ಲ, ರಶ್ ಕಡಿಮೆ ಇತ್ತು. ನಿಜವಾಗ್ಲೂ ನಾವು ಪುಣ್ಯವಂತರು ಅಂತ ಅವಾಗ ಅನ್ನಿಸ್ತು ನಮ್ಗೆ. ಆ ಜಾಗಕ್ಕೆ ಬಂದ್ವಿ, ಮಲೆ ಮಹದೇಶ್ವರ ದೇವಸ್ಥಾನಕ್ಕೆ ಪಾರ್ಕಿಂಗ್ ಪ್ಲೇಸ್ಗೆ ಬಂದ್ವಿ. ಪಾರ್ಕಿಂಗ್ ಪ್ಲೇಸ್ಗೆ ಬಂದಾಗ ಅಲ್ಲಿ ದರ್ಶನಕ್ಕೆ ಜನ ತುಂಬಾ ಕಡಿಮೆ ಇದ್ರು. ಆದ್ರೂ ನಾವು ಟಿಕೆಟ್ ತಗೊಂಡ್ವಿ. ಯಾಕೆ ನಾವು ಟಿಕೆಟ್ ತಗೊಳ್ಳೋದ್ರಿಂದ ದೇವಸ್ಥಾನಕ್ಕೆ ಕಾಣಿಕೆ ಕೊಟ್ಟಂಗೆ ಆಗ್ತದೆ ಅನ್ನೋ ದೃಷ್ಟಿಯಿಂದ ಟಿಕೆಟ್ ತಗೊಂಡು ಮಲೆ ಮಹದೇಶ್ವರ ದರ್ಶನ ಮಾಡಬೇಕು ಅಂತ. ದೇವಸ್ಥಾನ ಸಿಕ್ಕಾಪಟ್ಟೆ ದೊಡ್ಡ, ಇಷ್ಟು ದೊಡ್ಡದಾದ ನಡ್ಕೊಂಡು ದೇವಸ್ಥಾನ ಸುತ್ತೀವಿ ಅಂದ್ರೆ ತುಂಬಾ ಕಷ್ಟ ಪಡ್ಬೇಕಾಗ್ತದೆ, ಅಷ್ಟು ದೊಡ್ಡ ದೇವಸ್ಥಾನ. ಆಮೇಲೆ ರೆಸ್ಟಿಂಗ್ ಪ್ಲೇಸ್ ಆಗಲಿ, ಕೂತ್ಕೊಳ್ಳೋಕ್ಕೆ ಜಾಗಗಳು ಎಲ್ಲವೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮಲೆ ಮಹದೇಶ್ವರ ದೇವಸ್ಥಾನ ವರ್ತ್ ಸೀಯಿಂಗ್ ಪ್ಲೇಸ್. ಜಾಗ ನೋಡಿ, ಇದೆಲ್ಲ ರೆಸ್ಟಿಂಗ್ ಪ್ಲೇಸ್, ತುಂಬಾ ಬ್ಯೂಟಿಫುಲ್ ಆಗಿದೆ. ಅಲ್ಲಿ CM ಬರೋದ್ರಿಂದ ತುಂಬಾ ಅಲಂಕಾರ, ಹೂವಿನ ಅಲಂಕಾರ ಅದು ಇದು ಎಲ್ಲ ಮಾಡಿದ್ರು. ಅದರ ಫೋಟೋನ ಹಾಕಿದ್ದೀನಿ. ನೋಡಿಕೊಂಡು ನಮ್ಮೆಲ್ಲರಿಗೂ ವಿಭೂತಿಯನ್ನು ಬರೆದ್ರು. ತುಂಬಾ ಫಸ್ಟ್ ಟೈಮ್ ನಮ್ಗೆ ನಾವು ಆ ಥರ ವಿಭೂತಿ ಬರೆದಿದ್ದು. ಆ ಫೋಟೋಗಳನ್ನು ತಗೊಂಡು ನಾವು, ಯಾಕೆ ನಮ್ಮ ಉದ್ದೇಶ ಇದ್ದಿದ್ದು ಸೇಲಂ ಕಡೆ ಹೋಗ್ಬೇಕು ಅಂತ. ಈಗ ನಾವು ಮಲೆ ಮಹದೇಶ್ವರ ದೇವಸ್ಥಾನದಲ್ಲಿದ್ದು ಅದು ಒಂದು 2.5 ಗಂಟೆ ಆಗಿತ್ತು. ಇನ್ನು ಊಟ ಮಾಡಿರಲಿಲ್ಲ ನಾವು. ಅಲ್ಲಿಂದ ತಿರ್ಗಾ ಸೇಲಂ ಕಡೆಗೆ, ಅಂದರೆ ತಿರುಚಿಗೆ ಹೋಗೋ ದಾರಿಯಲ್ಲಿ ಸೇಲಂ ಸಿಗ್ತದೆ, ಆ ಸೇಲಂ ಕಡೆಗೆ ಜರ್ನಿ ಮಾಡಿದ್ವಿ. ದಾರಿಯಲ್ಲಿ ಒಂದು ಜಾಗದಲ್ಲಿ ಒಂದು 2:15 ಆಗಿತ್ತು. ಒಂದು ಕಡೆ ಊಟ ಮಾಡಿದ್ವಿ. ನಿಜವಾಗ್ಲೂ ಅಂತೀನಿ, ಬಾಳೆ ಅದು ಹೊಟ್ಟೆ ಹಸಿದಾಗ ಬಾಳೆ ಎಲೆ ಹಾಕಿ ಊಟ ಕೊಟ್ಟಾಗ ಆಗೋ ಸಂತೋಷವೇ ಬೇರೆ. ಬಾಳೆ ಎಲೆಯಲ್ಲಿ ಊಟ ಮಾಡುವ ಸಂತೋಷವೇ ಬೇರೆ. ಅಲ್ಲಿ ಬಾಳೆ ಎಲೆಯಲ್ಲಿ ಊಟ ಮಾಡಿದ್ವಿ. ಊಟ ಮಾಡಿ ಅಲ್ಲಿಂದ ಸೇಲಂ ಕಡೆ ಬಂದ್ವಿ. ಸೇಲಮಲ್ಲಿ GRT ಜ್ಯುವೆಲ್ಲರ್ಸ್ ಅವ್ರದ್ದು ಒಂದು ಹೋಟೆಲ್ ಇದೆ. ಆ ಹೋಟೆಲಲ್ಲಿ ನಾವು ಹಾಲ್ಟ್ GRT ಹೋಟೆಲ್. ಅಲ್ಲಿ ಪಾರ್ಕಿಂಗ್ ಸೇಲಮಲ್ಲಿ ಸ್ವಲ್ಪ ಕ್ರೌಡೆಡ್ ಪ್ಲೇಸೇ, ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಆ ಟ್ರಾಫಿಕ್ ಅಲ್ಲಿ ಬಂದು ನಾವಿಲ್ಲಿ ತಲುಪುವಾಗ ಒಂದು 6 ಗಂಟೆ ಮೇಲೆ ಆಗಿತ್ತು. ಅಲ್ಲಿ ಬಂದು GRT ಹೋಟೆಲ್ ಅಂತ ಒಂದು ಹೋಟೆಲಲ್ಲಿ ಸೇಲಮಲ್ಲಿ ಪಾರ್ಕ್ ಮಾಡಬೇಕು, ಸೇಲಮಲ್ಲಿ ಸ್ಟೇ ಮಾಡಬೇಕು ಉದ್ದೇಶದಿಂದ ಸ್ಟೇ ಮಾಡಿದ್ವಿ. ಬೆಳಗ್ಗೆ ಎದ್ದು ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಇತ್ತು. ಬ್ರೇಕ್ಫಾಸ್ಟ್ ಪರವಾಗಿಲ್ಲ, ಮಾಮೂಲಿ ಹೋಟೆಲ್ ಬ್ರೇಕ್ಫಾಸ್ಟ್ ಥರ ಇತ್ತು. ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ನಮ್ಮ ಇದನ್ನೆಲ್ಲ ಪ್ಯಾಕ್ ಮಾಡಿ, ಬಟ್ಟೆನೆಲ್ಲ ಪ್ಯಾಕ್ ಮಾಡಿ, ನಂತರ ನಾವು
ತಿರುಚಿ ಕಡೆ ಹೋಗಿ, ತಿರುಚಿ ಅಂದರೆ ಶ್ರೀರಂಗಂ ಕಡೆ ಹೋಗಿ. ಶ್ರೀರಂಗಕ್ಕೆ ನಮಗೆ ದಾರಿ ಹುಡ್ಕೊಂಡು ಹೋಗ್ತಾ ಇದ್ವಿ ನಾವು ದಾರಿ. ಅದರಿಂದ ಗೂಗಲ್ ಹಾಕ್ಕೊಂಡು ದಾರಿಯನ್ನು ಹುಡ್ಕೊಂಡು ಅದರದ್ದು ಒಂದು ಸಂತೋಷವೇ ಬೇರೆ. ದಾರಿಯನ್ನು ಕೇಳಿಕೊಂಡು ಹುಡ್ಕೊಂಡು ಡ್ರೈವ್ ಮಾಡಿಕೊಂಡು ಹೋಗೋ ಖುಷಿಯೇ ಬೇರೆ. ಆ ಸಂತೋಷವನ್ನು ಅನುಭವಿಸ್ತಾ ನಾವು ಶ್ರೀರಂಗಂ ಕಡೆಗೆ ನಮ್ಮ ಶ್ರೀರಂಗ ಹುಡ್ಕೊಂಡು ಹೋಗ್ತೀವಿ. ದಾರಿ ಬಿಗಿನಿಂಗಲ್ಲಿ ಸ್ವಲ್ಪ ನಮಗೆ ಪ್ರಾಬ್ಲಮೇ ಆಯಿತು. ಕಾರಣ ಏನಂದರೆ ನಾವು ಬೈಪಾಸ್ಗಳನ್ನೆಲ್ಲ ಹುಡ್ಕಕ್ಕೆ ಕಷ್ಟ ಆಗ್ತಿತ್ತು ನಮಗೆ. ನಾವು ಸಿಟಿ ಒಳಗೆ ಹೋಗ್ತಾ ಇದ್ವಿ, ಎಲ್ಲ ಸಣ್ಣ ಸಣ್ಣ ಸಿಟಿಗಳು ಇರ್ತಿತ್ತು ಅಲ್ಲಿ, ಟೌನ್ಗಳ ಒಳಗಡೆನೇ ಹೋಗಿ ಕೊನೆಗೆ ನಾವು ಶ್ರೀರಂಗ ದೇವಸ್ಥಾನದ ಹತ್ರ ಬರ್ತಿದ್ದಾಗ ಒಂದು ಪ್ಲ್ಯಾನ್ ಮಾಡಿದ್ವಿ. ಫಸ್ಟ್ ದೇವಸ್ಥಾನದ ಹತ್ರ ಹೋಗ್ಬೇಡ, ಯಾಕಂದರೆ ಆಗಾಗಲೇ ಅದು 11 ಗಂಟೆ ಆಗಿತ್ತು. ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ನಂತರ ನಾವು ಎಲ್ಲಿ ಹಾಲ್ಟ್ ಆಗಬೇಕು ಅಂತ ಯೋಚನೆ ಮಾಡೋಣ ಅಂತ ಫಸ್ಟ್ ದೇವಸ್ಥಾನದ ಹತ್ರ ಹೋದ್ವಿ. ಇದೇ ಶ್ರೀರಂಗಂ ದೇವಸ್ಥಾನದ ರಾಜಗೋಪುರ ಇದು ನಾವು ನೋಡ್ತಾ ಇರೋದು. ಈಗ ನೋಡ್ತಾ ಇರೋದು ಅದರ ರಾಜಗೋಪುರ. ಅದರ ಪಕ್ಕದಲ್ಲಿ ಒಂದು ಸಣ್ಣ ಗಲ್ಲಿ ಇದೆ, ಅಲ್ಲೆಲ್ಲಾದ್ರೂ ಹೋಟೆಲ್ ಇರ್ಬೋದಾ, ಅಲ್ಲೇ ಸ್ಟೇ ಮಾಡಿಬಿಟ್ರೆ ಒಳ್ಳೆಯದು ಅಂತ ಅಂದ್ಕೊಂಡು ಟರ್ನ್ ಮಾಡಿದೆ. ಬಟ್ ಅದು ತುಂಬ ಕ್ರೌಡೆಡ್ ಪ್ಲೇಸ್, ಸಣ್ಣ ಗಲ್ಲಿಗಳು. ಅಲ್ಲಿ ನಾವು ಟರ್ನ್ ಮಾಡದೆ ಹುಡುಕಿದಾಗ ರೋಡ್ ತುಂಬ ನ್ಯಾರೋ ಆಗಿತ್ತು. ಅದರಿಂದ ಒಂದು ಆಟೋದವನ ಸಹಾಯ ತಗೊಂಡು ಸುತ್ತಲಲ್ಲಿ ಎಲ್ಲಾದರೂ ಒಂದು ಕಾರ್ ಪಾರ್ಕಿಂಗ್ ಇರುವಂಥ ಹೋಟೆಲ್ ಇದೆಯಾ ಅಂತ ಕೇಳಿ ನಂತರ ಒಂದು KVM ಹೋಟೆಲ್ ಅನ್ನೋ ಕಡೆ ನಾವು ಹಾಲ್ಟ್ ಮಾಡಿದ್ವಿ. ಹಾಲ್ಟ್ ಮಾಡಿ ಪಕ್ಕದಲ್ಲೇ ಕಾವೇರಿ ನದಿ ಹರಿತಾ ಇತ್ತು. ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ಸಾಯಂಕಾಲ 4 ಗಂಟೆಗೆ ಪ್ರಪಂಚದ ಅತ್ಯಂತ ದೊಡ್ಡ ಹಿಂದೂ ದೇವಸ್ಥಾನವಾದ ಶ್ರೀರಂಗಂಗೆ ಹೋದ್ವಿ. ಈ ದೇವಸ್ಥಾನವನ್ನು ನೋಡುವಾಗ ನಮ್ಗೆ ಅನಿಸಿದ್ದು, ಇದು ದೇವಸ್ಥಾನ ಅಲ್ಲ, ಇದೊಂದು ಸಾಮ್ರಾಜ್ಯ. ತುಂಬ ದೊಡ್ಡದು ಅಂದರೆ ಪ್ರಪಂಚದ ಅತ್ಯಂತ ದೊಡ್ಡ ಫಂಕ್ಷನಲ್ ಹಿಂದೂ ಟೆಂಪಲ್ ಅಂತ ಹೇಳ್ತಾರೆ. ಕಾಂಬೋಡಿಯಾದಲ್ಲಿ ದೊಡ್ಡ ಟೆಂಪಲ್ ಇದೆ, ಬಟ್ ಅಲ್ಲಿ ಪೂಜೆ ಮಾಡಲ್ಲ. ಈ ಶ್ರೀರಂಗಮಲ್ಲಿ ಪೂಜೆಯನ್ನು ಮಾಡ್ತಾರೆ. ಅದರಿಂದ ಇದನ್ನು ಫಂಕ್ಷನಲ್ ಟೆಂಪಲ್ ಅಂತ ಕರೀತಾರೆ. ಅತ್ಯಂತ ದೊಡ್ಡದಾದ ಟೆಂಪಲ್ ಇದು. ಈ ಟೆಂಪಲ್ನ ಮುಂದೆ ನಾವು ನಡ್ಕೊಂಡು ಹೋಗುವಾಗ ನಮಗೆ ಬಂದಿದ್ದ ಅನುಮಾನ ಏನಂದರೆ, ಈ ದೇವಸ್ಥಾನವನ್ನು ಪೂರ್ತಿ ನೋಡಲಿಕ್ಕೆ ನಮಗೆ ತುಂಬ ದಿನ ಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲೇ ಇದ್ದಂಥ ಒಬ್ಬರನ್ನ ಕೇಳಿದ್ವಿ, ಇಲ್ಲಿ ನಮಗೆ ಗೈಡ್ ಸಿಗ್ತಾರಾ? ಯಾಕೆಂದರೆ ನಮಗೆ ಅದು ಗೈಡ್ ನಮಗೆ ಇಂಗ್ಲೀಷೋ ಕನ್ನಡದಲ್ಲೋ ಮಾತಾಡೋರು ಯಾರಾದರೂ ಗೈಡ್ ಸಿಗ್ತಾರಾ ಅಂತ ಕೇಳಿದ್ವಿ. ಅವರೊಬ್ಬ ಗೈಡನ್ನು ನಮಗೆ ತೋರಿಸಿದ್ರು. ನಾವು ಗೈಡನ್ನು ಹುಡ್ಕೊಂಡು ಹೋಗೋ ದಾರಿಯಲ್ಲಿ ಆನೆಗಳು ನಡ್ಕೊಂಡು ಬರ್ತಾ ಇತ್ತು. ವಿಷ್ಣು ಸೇಮ್ ಲೈಕ್ ಶ್ರೀರಂಗಪಟ್ಟಣಂ Sana Perumal, same like the third one. So that is 6 meter. That is made of the Salagramam stone covered with brick and sunna. That's how Vishnu facing to south, facing to Sri Lanka, because he is promised to Vibhishana. Actually, this is the idol Utsava Murti. Today you are going to see Utsava Murti to take outside around the temple. Today is the 7th day Utsava. Today they have to carry the idol of Utsava Murti with Sridevi Bhuma Devi Taya, same like that. Each day different vaganas according to the festival. But today with Utsava Murti Sridevi Bhuma Devi outside the second street. So now decorated with the bamboo with a flower chariot. But tomorrow morning 7 o'clock Vishnu with a silver horse. Tomorrow evening golden horse. Saturday Ratha, one of the big Radha Utsava. Radha is a resistance and we are going to see, I will show you. Radha Utsava. So 10th day, 11th day, end of the festival. Okay, today is Vishnu, 7th day. So if you want, we are going up, we can see the aerial view. That is cost 50 rupees ticket for each. If you want, we are going up, we can see the aerial view. We have to go quick. Before 6 o'clock, we want to go to the Mahalakshmi temple. Rajagopuram 1997. That was the modern one. Yeah, very modern. Yes, others 1, 2, 3. The totally for 4, 5, 6, 7. The main temple, the golden temple. Ranganath Swami is there. You are going to darshan after 6:30. Then other side 7, 4 in the eastern side. 1 is the white. Rest others are 3 on the western side. Totally 21. 21. This white temple is Yeah, that's also including white for the same temple. Same complex, that is the east entrance. That is the story according to the woman who was service in the temple.
1311 to 1320. Ma Vellai means white, so they have to paint it with white according to the woman. Because he was service, sacrifice to the temple. ನಾವು ಅರೌಂಡ್ 4 ಗಂಟೆಗೆ ದೇವಸ್ಥಾನದ ಒಳಗೆ ಹೋಗಿದ್ವಿ. ಈಗ ಒಂದು 4:15 ಆಗಿರ್ಬೋದು. ಇಲ್ಲಿ ಗೈಡು ಪಾರ್ಥಸಾರಥಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ರು ಇಂಗ್ಲೀಷ್ನಲ್ಲಿ. ಅವರು ನಾವೀಗ ನಿಂತಿರೋ ಜಾಗ ಮೇಲ್ಗಡೆ ಒಂದು 50 ರೂಪಾಯಿ ಕೊಟ್ಟು ಮೇಲ್ಗಡೆ ಟೆರೆಸ್ ಥರ ಇದೆ ಜಾಗ. ಅಲ್ಲಿ ಹೋದರೆ ಇಲ್ಲಿರುವ ಎಲ್ಲ ಗೋಪುರಗಳನ್ನು ನಾವು ನೋಡ್ಬೋದು. ಎಲ್ಲ ಗೋಪುರಗಳ ಬಗ್ಗೆನೂ ಅವನು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ದ. ಅಲ್ಲಿ ನಿಜವಾದ ರಂಗನಾಥ ಸ್ವಾಮಿ ಟೆಂಪಲ್ ದೇವಸ್ಥಾನದ ಗೋಪುರವು ಚಿನ್ನದ ಗೋಪುರ. ಅದು ನಾವು ಅದರಲ್ಲಿ ನಿಂತ್ಕೊಂಡು ಅಲ್ಲಿರೋ ಫೋಟೋಗಳನ್ನೆಲ್ಲ ತೊಗೊಂಡು 21 ಗೋಪುರಗಳಿವೆ ಅಲ್ಲಿ. ಆ ಗೋಪುರಗಳನ್ನು ಫೋಟೋಗ್ರಾಫ್ ಮಾಡಿಕೊಂಡು ಅದೆಲ್ಲದರ ಬಗ್ಗೆ ತಿಳ್ಕೊಂಡು ಈ ದೇವಸ್ಥಾನ ತುಂಬ ದೊಡ್ಡದು ಅಂದರೆ ಈ ದೇವಸ್ಥಾನ ಪೂರ್ತಿ ನೋಡಲಿಕ್ಕೆ ನಮಗೆ ತುಂಬ ಒಂದು ವಾರವೇ ಬೇಕಾಗ್ತದೆ. ಅಷ್ಟು ದೊಡ್ಡ ದೇವಸ್ಥಾನಗಳು. ಪ್ರತಿಯೊಂದು ಕಲ್ಲಿನಲ್ಲೂ ಒಂದೊಂದು ಕತೆ ಇದೆ. ಎಲ್ಲವನ್ನ ಹೇಳ್ತಾಯಿದ್ರು. ಒಂದು ಆನೆ ಸ್ನಾನ ಮಾಡ್ತಾಯಿತ್ತು, ಆನೆಯನ್ನು ಸ್ನಾನ ಮಾಡಿಸ್ತಾಯಿದ್ರು, ಅದನ್ನು ನೋಡಿದ್ವಿ. ಹಾಗೆ ಇದು ಚಿನ್ನದ ಗೋಪುರ, ಇದರಲ್ಲೇ ರಂಗನಾಥ ಸ್ವಾಮಿ ದೇವಸ್ಥಾನ. ಅದು ಎಲ್ಲ ಗೋಪುರಗಳು ಸಿಮೆಂಟ್ ಕಲ್ಲಿಂದ ಮಾಡಿದರೆ ಅದು ಚಿನ್ನದ ಗೋಪುರ ಆಗಿದೆ. ಅದು ಅಲ್ಲಿ ನಾವು ಈಗ ಮೇಲ್ಗಡೆ ಎಲ್ಲ ಗೋಪುರಗಳ ಬ್ಯಾಕ್ಗ್ರೌಂಡಲ್ಲಿ ಫೋಟೋಗಳನ್ನು ತಗೊಂಡು ಅಲ್ಲಿಂದ ಕೆಳಗಡೆ ಇಳಿಯೋಕ್ಕೆ ಬಂದ್ವಿ. ಇಲ್ಲಿ ಗೋಪುರಗಳನ್ನು ನೋಡೋದೇ ಒಂದು ಖುಷಿ. ಅಷ್ಟು ಗೋಪುರಗಳಿವೆ. ಒಂದೊಂದು ಗೋಪುರದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಆಗಿ ಇದೆ. ಅದು ಡೀಟೇಲಿಂಗ್ ತುಂಬ ಚೆನ್ನಾಗಿದೆ. ಈ ರಾಜಗೋಪುರ ಮಾತ್ರ ರೀಸೆಂಟಾಗಿ ಕಂಪ್ಲೀಟ್ ಆಗಿರೋ ಗೋಪುರ. ಇದು ಶ್ರೀಲಂಕಾದ ಕಡೆ ಮುಖ ಮಾಡಿಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಂದ ಕೆಳಗೆ ಇಳಿದು ಬಂದ್ವಿ. ಇಲ್ಲಿ ರಸ್ತೆಯಲ್ಲಿ ನಡೆಯುವಾಗ ನವಿಲುಗಳು ಎಲ್ಲ ಕಾಣ್ತದೆ. ಇದು ನಾವು ಪ್ರಾಕಾರಕ್ಕೆ ಪ್ರದಕ್ಷಿಣೆ ಬರೋದಕ್ಕೆ ಹೊರಟ್ವಿ. ಇಲ್ಲಿ ದೇವಸ್ಥಾನದ ಒಳಗೆ ಬಂದಿದ್ದೀವಿ. ಈಗ ನಾವು ದೇವಸ್ಥಾನ ತುಂಬ ದೊಡ್ಡದು. ನಾವು ನಡೀತಾ ಹೋದಷ್ಟು ದೇವಸ್ಥಾನ ವಿಶಾಲ ಆಗ್ತಾ ಇದೆ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗಿದೆ. ನಾವು ನಮ್ಮನ್ನು ಎಲ್ಲ ಕಡೆಗೂ ಕರ್ಕೊಂಡು ಹೋದ. ಅಲ್ಲಿ ದೇವಸ್ಥಾನಗಳ ಸಂಖ್ಯೆ ತುಂಬ ಇದೆ. ಉದಾಹರಣೆಗೆ ಕೋದಂಡರಾಮನ ದೇವಸ್ಥಾನ ಅಂತ ಇದೆ. ಅಲ್ಲೂ ಪೂಜೆ ಪುನಸ್ಕಾರಗಳು ಮಾಡ್ತಾರೆ. ಆಮೇಲೆ ಸುದರ್ಶನ ದೇವಸ್ಥಾನ ಇದೆ. ಆಮೇಲೆ ನಮಗೆ ಧನ್ವಂತರಿ ದೇವಸ್ಥಾನ ಇದೆ. ನರಸಿಂಹನ ದೇವಸ್ಥಾನದಲ್ಲಿ ಪ್ರಹ್ಲಾದ ನಿಂತ್ಕೊಂಡು ನರಸಿಂಹನ ಪೂಜೆ ಮಾಡ್ತಿರುವಂಥ ದೇವಸ್ಥಾನ ಇದೆ. ಹಾಗೆ ಬಹಳಷ್ಟು ದೇವಸ್ಥಾನಗಳಿದೆ. ಎಲ್ಲ ದೇವಸ್ಥಾನಗಳು ಫಂಕ್ಷನ್, ಎಲ್ಲ ದೇವಸ್ಥಾನಗಳಲ್ಲೂ ಪೂಜೆ ಮಾಡ್ತಾ ಇದ್ದಾರೆ. ನಾವು ಎಲ್ಲ ದೇವಸ್ಥಾನಗಳು ಹೋದ್ವಿ. ಇದು ವೈಕುಂಠ ದ್ವಾರ. ಇದು ವೈಕುಂಠ ದ್ವಾರದ ಮುಂದೆ ನಾವು ಫೋಟೋಗಳನ್ನ ತಗೊಂಡ್ವಿ. ಈ ವೈಕುಂಠ ದ್ವಾರನ ನೋಡೋದಕ್ಕೆ ಒಂದು ವಿಧಾನ ಬೇರೆ ಇದೆ ಅಲ್ಲಿ, ಅದನ್ನು ಕೂಡ ಮಾಡ್ಬೋದು. ಹಾಗೆ ದೇವಸ್ಥಾನದ ಸುತ್ತಲೂ ನಾವು ನಡೆದಷ್ಟು ದೇವಸ್ಥಾನಗಳು ಕಂಡು ಬರ್ತವೆ. ಸುಮಾರು 50ಕ್ಕಿಂತ ಹೆಚ್ಚು ದೇವಸ್ಥಾನಗಳು ಈ ಶ್ರೀರಂಗದ ದೇವಸ್ಥಾನದ ಒಳಗಡೆ 50ಕ್ಕಿಂತ ಹೆಚ್ಚು ದೇವಸ್ಥಾನಗಳನ್ನು ನಮಗೆ ನೋಡೋಕ್ಕೆ ಸಿಗುತ್ತೆ. 1000 ಕಂಬಗಳ ಒಂದು ಆವರಣ ಇದೆ. ಮತ್ತು ನೀವು ಹೇಳಿದಷ್ಟು ದೊಡ್ಡದು, ಕೇಳಿದಷ್ಟು ದೊಡ್ಡದು, ಅಷ್ಟು ದೊಡ್ಡ ದೇವಸ್ಥಾನ ಇದು. ನಾವು ನಡೀತಾ ನಮಗೆ ಈ ದೇವಸ್ಥಾನ ಇನ್ನು ಮುಗಿಯೋದೇ ಇಲ್ವೋ ಅನ್ನೋ ಅಷ್ಟು ಮಟ್ಟಿಗೆ ಅಷ್ಟು ವಿಶಾಲವಾದ, ವಿಸ್ತಾರವಾದ, ವೈಭವವಾದ, ಬೃಹತ್ತಾದ ದೇವಸ್ಥಾನಗಳು. ಪ್ರತಿಯೊಂದು ದೇವಸ್ಥಾನಗಳಲ್ಲಿರುವಂಥ ಕಲ್ಲುಗಳನ್ನು ಇದನ್ನು ನೋಡ್ತಾ ಹೋದರೆ ಈ ದೇವಸ್ಥಾನವನ್ನು ಕಟ್ಟಿದ ರಾಜನಿಗೆ ನಿಜವಾಗ್ಲೂ ರಾಜರ ಮನೆತನಗಳು ಈ ದೇವಸ್ಥಾನಗಳನ್ನ ನೋಡುವಾಗ ಈ ದೇವಸ್ಥಾನವನ್ನು ಕಟ್ಟಿದ ರಾಜರ ಮನೆತನಗಳು 1-2 ಮನೆತನಗಳಲ್ಲ, 4 ರಾಜರ ಮನೆತನಗಳು. ಪಲ್ಲವರಿರ್ಬೋದು, ಕದಂಬರಿರ್ಬೋದು, ನಾಯಕರಿರ್ಬೋದು, ನಮ್ಮ ಕೃಷ್ಣದೇವರಾಯ ಇರ್ಬೋದು, ಇವರೆಲ್ಲರ ರಾಜರ ನಿಜವಾಗಲೂ ಒಂದು ಡೆಡಿಕೇಶನ್ ಅಂತ ಇಲ್ಲಿ ನೋಡ್ಬೋದು. ಅಂದರೆ ಅವರ ಮನಸ್ಸಿನಲ್ಲಿ ಈ ಥರ ನಾವು ಕಟ್ಟಿದಾಗ ಮುಂದಿನ ಜನಾಂಗಕ್ಕೆ ಇದು ತುಂಬ ಉಪಯೋಗಕ್ಕೆ ಬರುತ್ತೆ, ನಮ್ಮ ಇತಿಹಾಸವನ್ನು ಅವರು ಅರ್ಥ ಮಾಡ್ಕೊಳ್ತಾರೆ ಅನ್ನೋ ಮನೋಭಾವದಿಂದ ತುಂಬ ಅದ್ಭುತವಾಗಿ ಕಟ್ಟಿದ್ದಾರೆ. ನಿಜವಾಗ್ಲೂ ಈ ಕಾನ್ಸಂಟ್ರೇಷನ್ ಅಂದರೆ ತಲೆಮಾರುಗಳ ಕಾಲ ಇರುವ ಕಾನ್ಸಂಟ್ರೇಷನ್ಗಳನ್ನು ನಾವಿಲ್ಲಿ ನೋಡ್ಬೋದು. ಪ್ರತಿಯೊಂದು ಕಲ್ಲಲ್ಲೂ ಕೂಡ ಅವ್ರು ಎಷ್ಟು ಡೆಡಿಕೇಶನ್ ಇದೆ ಅಂತ ಗೊತ್ತಾಗ್ತದೆ. ಈಗ ನಂತರ ನಾವು ಜಂಬುಕೇಶ್ವರ ದೇವಸ್ಥಾನ, ಅಖಿಲಾಂಡೇಶ್ವರಿ ದೇವಸ್ಥಾನ ಅಂತ ನೆಕ್ಸ್ಟ್ ಬೆಳಗ್ಗೆ ಹೋದ್ವಿ, ರಾತ್ರಿ ಕಳೆದು. ಈ ದೇವಸ್ಥಾನವೂ ಅಷ್ಟೇ, ಇದ್ರ ಬಗ್ಗೆ ನಮಗೆ ಗೊತ್ತಿರಲಿಲ್ಲ.
ಇದು ಜಲತತ್ವದ ಲಿಂಗ ಇಲ್ಲಿದೆ. ಪಂಚಭೂತಗಳಲ್ಲಿ ಶಿವನ ಜಲತತ್ವದ ಲಿಂಗ ಇಲ್ಲಿದೆ ಅನ್ನೋದಕ್ಕೆ ಹೋದ್ವಿ. ಈ ದೇವಸ್ಥಾನವೂ ಅಷ್ಟೇ ಬಹಳಷ್ಟು ದೊಡ್ಡದು, ವಿಶಾಲವಾದದ್ದು. ಒಂದೊಂದು ಕಲ್ಲುಗಳಲ್ಲೂ ಇರುವಂಥ ಡೀಟೇಲಿಂಗ್ ನೋಡಿದಾಗ ಇದನ್ನು ಕಟ್ಟಿದಂಥ ಮಹಾನುಭಾವನಿಗೆ ಕೈ ಎತ್ತಿ ಮುಗಿಬೇಕು ಅಂತ ಅನಿಸ್ತಿತ್ತು. ನಾವು ನಡೀತಾ ಸುಸ್ತಾಗ್ತಿದ್ವಿ. ಆದರೆ ಆ ಕಟ್ಟಿಸಿದಂಥ ವ್ಯಕ್ತಿ ಕಟ್ಟಿಸಿದ ಜನಗಳು, ಇವ್ರಿಗೆಲ್ಲರಿಗೂ ನಾವು ಒಂದು ಥ್ಯಾಂಕ್ಸ್ ಹೇಳಲೇಬೇಕು. ಯಾಕೆಂದರೆ ಈ ಥರದ್ದು ಕಟ್ಟೋದಕ್ಕಾಗಲಿ, ಈ ಥರದ್ದು ಯೋಚನೆ ಮಾಡೋದಕ್ಕಾಗಲಿ ಈಗಿನ ಕಾಲದಲ್ಲಿ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಇಷ್ಟು ವಿಶಾಲವಾದದ್ದು ದೇವಸ್ಥಾನ ಇತ್ತು. ದೇವಸ್ಥಾನ ತೆಗೆದಿರಲಿಲ್ಲ ನಾವು ಹೋದಾಗ. ಅದರಿಂದ ಹೊರಗಡೆ ಇರೋ ಪ್ರಾಕಾರಗಳನ್ನೆಲ್ಲ ನೋಡ್ತಾ ಇದ್ವಿ, ಅಲ್ಲೆಲ್ಲ ಫೋಟೋಗ್ರಾಫ್ ಮಾಡ್ತಾ ಇದ್ವಿ. ತುಂಬ ಅದ್ಭುತವಾದ ದೇವಸ್ಥಾನ ಇದು. ಈಶ್ವರನ ದೇವಸ್ಥಾನ. ಪಕ್ಕದಲ್ಲಿ ಅಖಿಲಾಂಡೇಶ್ವರಿ ದೇವಸ್ಥಾನ ಅಂತಿದೆ. ಅಖಿಲಾಂಡೇಶ್ವರಿ ದೇವಸ್ಥಾನಕ್ಕೆ ಅಲ್ಲೂ ತೆಗೆದಿರಲಿಲ್ಲ. ನಾವು ಪ್ರದಕ್ಷಿಣೆ ಎಲ್ಲ ಮಾಡಿದ್ವಿ. ಪ್ರದಕ್ಷಿಣೆ ಎಲ್ಲ ಮಾಡಿದ ಮೇಲೆ ನಮಗೆ ದೇವರ ದರ್ಶನ ಆಯಿತು. ದೇವರ ದರ್ಶನ ಆದಮೇಲೆ ಅಲ್ಲಿ ನಾವು ಕೂತಿದ್ದು ಪ್ರಸಾದವನ್ನು ತಗೋಬೋದು. ಅಲ್ಲಿ ತುಂಬ ಅದ್ಭುತವಾಗಿ ತುಂಬ ರುಚಿಯಾದ ಪ್ರಸಾದವನ್ನು ಹೊರಗಡೆ ಅಲ್ಲಿ ಮಾರ್ತಾರೆ. ನಾವು ಬ್ರೇಕ್ಫಾಸ್ಟ್ನಷ್ಟೇ ಪ್ರಸಾದವನ್ನು ತಗೊಂಡು ಪ್ರಸಾದವನ್ನೇ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸಿಹಿ ಪೊಂಗಲಿತ್ತು, ಪುಳಿಯೋಗರೆ ಇತ್ತು, ಇದನ್ನೆಲ್ಲ ತಗೊಂಡು ಬಂದು ಹೋಟೆಲ್ ರೂಮ್ನಲ್ಲಿ ಕೂತು ಅದನ್ನು ತಿಂದ್ವಿ. ನಮಗೆ ವೆರಿ ಸ್ಯಾಟಿಸ್ಫೈಯಿಂಗ್ ಮೂಮೆಂಟ್ಸ್ ಇನ್ ಅವರ್ ಲೈಫ್ ಅಂದರೆ ಈ ಜಂಬುಕೇಶ್ವರ ದೇವಸ್ಥಾನ, ಅಖಿಲಾಂಡೇಶ್ವರ ದೇವಸ್ಥಾನ ಮತ್ತು ಶ್ರೀರಂಗಂ ದೇವಸ್ಥಾನ ನೋಡಿದಾಗ ಅನ್ನಿಸ್ತು ಪುನಃ ಇಲ್ಲಿಗೆ ಬರಬೇಕು. ನಾನು ನಿಮ್ಮೆಲ್ಲ ಕೇಳ್ಕೊಳ್ಳೋದೇನೆಂದರೆ, ಒಮ್ಮೆ ಆದರೂ ಈ ದೇವಸ್ಥಾನಗಳಿಗೆ ಭೇಟಿ ಮಾಡಿ, ನಿಮಗೆ ಆ ದೇವಸ್ಥಾನದ ಅಗಾಧತೆ ಗೊತ್ತಾಗುತ್ತೆ. ಅದ್ಭುತವಾದ ಒಂದು ನಮಗೆ ಅನುಭವ ಆಗ್ತದೆ. ಈ ಅದ್ಭುತವಾದ ಅನುಭವದಿಂದ ಪುನಃ ನಮಗೆ ಈ ದೇವರನ್ನು ನೋಡುವ, ದರ್ಶನ ಮಾಡುವ ಭಾಗ್ಯ ಸಿಗಲಿ, ಮತ್ತು ನಿಮ್ಮೆಲ್ಲರಿಗೂ ಈ ದೇವರನ್ನು ದರ್ಶನ ಮಾಡುವ ಭಾಗ್ಯ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿ ನಿಲ್ಲಿಸ್ತಿದ್ದೀವಿ. ಈಗ ನಾನು ಬೆಂಗಳೂರು ಕಡೆಗೆ ಹೊರಟು ಬರ್ತಾ ಇದ್ವಿ. ಬೆಂಗಳೂರು ಕಡೆ ಬರ್ತಾ ಇರೋ ಸಮಯದಲ್ಲಿ ಅಲ್ಲಿ ಸ್ವಲ್ಪ ದೂರದಲ್ಲಿ ಒಂದು ಗುಣಶೀಲ ಅಂತ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ವೆಂಕಟರಮಣನ ದೇವಸ್ಥಾನ. ಅದು ವೆಂಕಟರಮಣನ ದೇವಸ್ಥಾನವನ್ನು ಕೂಡ ನೋಡಿಕೊಂಡು ನಾವು ಬೆಂಗಳೂರು ಕಡೆ ಹೊರಟ್ವಿ. ಬೆಂಗಳೂರು ಕಡೆ ಬರುವಾಗ ಒಂದು ಕಡೆ ಕೂತು ಸ್ವಲ್ಪ ಕಾಫಿ ಕುಡಿದ್ವಿ. ಡ್ರೈವ್ ಮಾಡುವಾಗ ಅಗೇನ್ ಬೆಂಗಳೂರು ಕಡೆ ಬರುವಾಗಲೇ ನಮಗೆ ಗೊತ್ತಾಗೋಕ್ಕೆ ಸ್ಟಾರ್ಟ್ ಆಗ್ತದೆ ಟ್ರಾಫಿಕ್ನ ಭರಾಟೆ. ಡ್ರೈವ್ ಮಾಡುವಾಗ ಸ್ವಲ್ಪ ಅಲ್ಲಿ ನಿಂತು ಬರಬೇಕಾಗ್ತದೆ. ಮತ್ತು ದಾರಿಯೂ ಅಷ್ಟೇ, ಅಲ್ಲಲ್ಲಿ ರೋಡು ರಿಪೇರಿ ನಡೀತಾ ಇದೆ. ಅದನ್ನೆಲ್ಲ ದಾಟ್ಕೊಂಡು ನಾವು ಬೆಂಗಳೂರು ಕಡೆ ಹೊರಟು ಬಂದ್ವಿ. ಬಟ್ ತಿರುಚಿಯಿಂದ ಬೆಂಗಳೂರು ಕಡೆ ಬರುವಾಗ ನಮಗೆ ಆದ ಅನುಭವ, ಒಂದು ಗುಣಶೀಲದಲ್ಲಿ ಇರುವ ದೇವಸ್ಥಾನ ವೆಂಕಟರಮಣ ದೇವಸ್ಥಾನ, ಹೊಸ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ವೆಂಕಟರಮಣನ ಪಕ್ಕದಲ್ಲೇ ನಿಲ್ಲಿಸಿ ನಮಗೆ ದರ್ಶನ ಮಾಡಿಸ್ತಾರೆ. ಈ ದರ್ಶನವನ್ನೆಲ್ಲ ನೋಡಿಕೊಂಡು ತಿರುಚಿಯಿಂದ ಬೆಂಗಳೂರು ಕಡೆಗೆ ಬಂದ್ವಿ. ಬೆಂಗಳೂರು ಕಡೆಗೆ ಬಂದಾಗ ಅಲ್ಲಿ ಒಂದು ಕಡೆ ರೋಡು ರಿಪೇರಿ ಆಗ್ತಿತ್ತು, ಒಂದು ಹೊಸ ರೋಡ್ ಆಗ್ತಿತ್ತು. ಆ ಹೊಸ ರೋಡು ಅಲ್ಲಿ ಜನ ಇದೇ ಇರಲಿಲ್ಲ, ಟ್ರಾಫಿಕ್ಕೇ ಇರಲಿಲ್ಲ, ಹೊಸ ರೋಡು. ಆ ರೋಡಲ್ಲೇ ಯಾರೋ ಹೇಳಿದ್ರು, ಆ ರೋಡಲ್ಲಿ ಒಂದು ನಂತರ ಹೊಸೂರು ಮೂಲಕ ನಾವು ಬೆಂಗಳೂರು ತಲುಪಿದ್ವಿ. ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಮತ್ತು ನಮಗೆ ಪುನಃ ಶ್ರೀರಂಗದ ದರ್ಶನ, ಜಂಬುಕೇಶ್ವರ ದರ್ಶನ, ಅಖಿಲಾಂಡೇಶ್ವರ ದರ್ಶನ ಆಗಲಿ ಅಂತ ಬೇಡ್ಕೊಳ್ತಾ, ನೀವೆಲ್ಲರೂ ಒಮ್ಮೆ ಆದರೂ ಇದನ್ನು ನೋಡಿ ಆನಂದ ಪಡಿ, ಅನುಭವಿಸಿ. ನಮ್ಮ ಅನುಭವವನ್ನು ಏನು ಅಂತ ನಿಮಗೆ ಆವಾಗ ಅರ್ಥ ಆಗ್ತದೆ. ಈಗ ನಾವು ಬೆಂಗಳೂರು ಕಡೆಗೆ ಬಂದ್ವಿ.